ಕಂಪ್ಯೂಟರ್ ಅಂಗಡಿಯಲ್ಲಿ ನೇಣು ಬಿಗಿದುಕೊಂಡು ಸುನೀಲ್ ಮೂಲೆಮನೆ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಲಾಗುತ್ತಿದೆ ಎಂದು ಡಿಸಿಪಿ ರೋಹನ್ ಜಗದೀಶ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಿನ್ನೆ ಸಂಜೆ ಸುನೀಲ್ ಪತ್ನಿ ಎಷ್ಟೇ ಕರೆ ಮಾಡಿದ್ರೂ ಫೋನ್ ರಿಸೀವ್ ಮಾಡದಿದ್ದಕ್ಕೆ ಅನುಮಾನ ಬಂದು ಕಂಪ್ಯೂಟರ್ ಅಂಗಡಿಗೆ ಹೋದಾಗ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸರು ಪರಿಶೀಲನೆ ನಡೆಸಿದಾಗ ಆತನ ಜೇಬಿನಲ್ಲಿ ಡೆತ್ ನೋಟ್ ಸಿಕ್ಕಿದೆ. ಅದು ಅವನೇ ಬರೆದಿದ್ದ ಅಥವಾ ಬೇರೆಯವರು ಬರೆದು ಇಟ್ಟಿದ್ದಾರೆ ಎನ್ನುವುದರ ಕುರಿತು ಹಸ್ತಾಕ್ಷರ ತಪಾಸಣೆಗೆ ಕಳುಹಿಸಲಾಗಿದೆ ಎಂದರು. ನೋಡಿ, ಈಗ ಹೆಂಡತಿ ಕಿರ್ಕುಳ ಅಂತ ಹೇಳಿ ಅವನು ಡೆತ್ ನೋಟಲ್ಲಿ ಬರೆದಿದ್ದಾನೆ. ಬಟ್ ಮೇಲ್ನೋಟಕ್ಕೆ ಅವರ ಫ್ಯಾಮಿಲಿಗೆ ನಾವು ಆಲ್ರೆಡಿ ವಿಚಾರಣೆ ಮಾಡಿದ್ದೀವಿ, ನಮ್ಮ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಅವರ ಹುಡುಗನ ತಂದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಈ ಕಂಪ್ಲೇಂಟಲ್ಲಿ ಡೆತ್ ನೋಟ್ ಇರೋ ಕಾರಣಕ್ಕಾಗಿ ನಾವು ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ತೊಗೊಳ್ಳೋ ಸಮಯದಲ್ಲೂ ಕೂಡ ಅವರು ಹೇಳ್ತಾರೆ, ಅಂದರೆ ಅವ್ರ ಸೊಸೆಗೆ ಮತ್ತು ಮಗನಿಗೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಆದರೂ ಸಹ ಈ ರೀತಿ ಯಾಕೆ ಅವನು ಡೆತ್ ನೋಟ್ ಬರ್ದ ಅಂತ ಹೇಳಿ ಅವನ ತಾಯಿ ಆಗಿರಲಿ, ಹುಡುಗನ ಡಿಸೀಸ್ಡ್ ತಾಯಿ ಆಗಿರಲಿ, ತಂದೆ ಆಗಿರಲಿ, ಅವ್ರದ್ದೇ ಆದ ಒಂದು ಡೌಟ್ಸ್ ಇದೆ. ಅವರು ಮೇಲ್ನೋಟಕ್ಕೆ ಈ ಯಾರು ಸೊಸೆ ಇದ್ದಾರೆ ಅವ್ರ ಮೇಲೆ ಯಾವುದೇ ರೀತಿ ಸಂಶಯನ ವ್ಯಕ್ತಪಡಿಸಿಲ್ಲ ಇಲ್ಲಿವರೆಗೂ. ಸೊ ಅದಕ್ಕಾಗಿ ನಾವು ಈಗಾಗಲೇ ಆ ಡೆತ್ ನೋಟ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ಗೆ ಕಳಿಸ್ಬೇಕಾಗಿದೆ. ಮತ್ತು ಈಗಾಗಲೇ ಯಾವುದು ಆ ಕಂಪ್ಯೂಟರ್ ಅಂಗಡಿ ಇದೆ, ಆ ಕಂಪ್ಯೂಟರ್ ಅಂಗಡಿನೂ ಕೂಡ ನಾವು ಸೀಲ್ ಮಾಡಿದ್ದೀವಿ. ಆ ಸೀಲ್ ಮಾಡಿ ನಮ್ಮ ಸೋಕೋ ಅವರು ಈಗ ಫ್ಯಾಮಿಲಿ ಬಂದವ್ರ ಸಮಕ್ಷ ಮೇಲೆ ಓಪನ್ ಮಾಡಿಸ್ಬಿಟ್ಟು ಅದರಲ್ಲಿರೋ ನಾವು ಡೀಟೇಲ್ಸ್ನ ಮತ್ತು ನಾವು ಅಧಿಕ ಪ್ರಮಾಣದಲ್ಲಿ ಎಲ್ಲನೂ ಚೆಕ್ ಮಾಡ್ತೀವಿ. ಮತ್ತು ಅವ್ರದ್ದು ಕಾಲ್ ರೆಕಾರ್ಡ್ಸ್ ಆಗಿರಲಿ ಅವನ್ನೆಲ್ಲ ನಾವು ಇನ್ನೂ ಚೆಕ್ ಮಾಡಬೇಕಾಗಿದೆ. ಮತ್ತು ಇದ್ರ ಜೊತೆಯಾಗಿ ಅವ್ರಿಗೆ ಪರಿಚಯರವರು ಮತ್ತು ಇನ್ನಿತರರು ಮತ್ತು ಈ ಒಂದು 4 ವರ್ಷದ ಮದುವೆಗೆ ಯಾರ್ಯಾರು ಸಾಕ್ಷಿಯಾಗಿರ್ತಾರೆ ಮತ್ತು ಅವ್ರ ನೇಬರ್ಸ್ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಇವ್ರದ್ದೆಲ್ಲ ವಿಚಾರಣೆ ನಡೆಸೋ ಅವಶ್ಯಕತೆ ಕೂಡ ಇರುತ್ತೆ. ಮತ್ತು ಈಗಾಗಲೇ ಅಂಗಡಿಗೂ ಸಹ ಒಂದು CCTV ಕ್ಯಾಮ್ರಾ ಇದೆ. ಸೊ ಅವರು ಹೋಗಿದ್ದು ಬಂದಿದ್ದು ಮತ್ತು ಅವ್ರದ್ದು ಚಲನವಲನ ಬಗ್ಗೆ ನಾವು ನೋಡಿ ಅದ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಈ ಕುರಿತು ಉದ್ಯಮಬಾಗ್ ಪೊಲೀಸರು ಸುನೀಲ್ ಪತ್ನಿಯನ್ನು ವಿಚಾರಣೆ ನಡೆಸಿದ್ದಾರೆ. ಅವರಿಬ್ಬರ ನಡುವೆ ಆತ್ಮೀಯ ಸಂಬಂಧ ಇತ್ತು. ಸುನೀಲ್ ಕುಟುಂಬಸ್ಥರು ಸಹ ಸುನೀಲ್ ಪತ್ನಿಯ ಮೇಲೆ ಅನುಮಾನ ಪಟ್ಟಿಲ್ಲ. ಡೆತ್ ನೋಟ್ ಬಗ್ಗೆ ನಮಗೆ ಅನುಮಾನ ಇದೆ, ಅದನ್ನ ತನಿಖೆ ನಡೆಸಿದ ಬಳಿಕ ಸತ್ಯಾಸತ್ಯತೆ ತಿಳಿದು ಬರಲಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.